ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ಡಿಜಿಟಲ್ ಯುಗದಲ್ಲಿ ನಾವು ಏನೇ ಬಯಸಿದ್ರು ಕೂಡ ನಮ್ಮ ಕಾಲ ಕೆಳಗೆ ಬಂದು ಬೀಳುತ್ತದೆ. ಇನ್ನು ಟೆಕ್ನಾಲಜಿಯಿಂದ ಎಷ್ಟು ಉಪಯೋಗಗಳು ಇದ್ದಾವೋ ಅದಕ್ಕಿಂತ ಹೆಚ್ಚಿನ ಅಪಾಯಗಳು ಇವೆ ಎಂದು ಮನೆಯಲ್ಲಿರುವ ದೊಡ್ಡವರು ಭಯ ಬೀಳುವ ಪರಿಸ್ಥಿತಿ ಬಂದಿದೆ. ಮುಖ್ಯವಾಗಿ ಸ್ಮಾರ್ಟ್ ಫೋನ್ಗಳ ಹಾವಳಿ ಜಾಸ್ತಿಯಾಗಿ ಎಕ್ಸ್ ಚಿತ್ರಗಳನ್ನು ನೋಡುವವರ ಸಂಖ್ಯೆ ಜಾಸ್ತಿಯಾಗಿ ಇದರ ಕಾರಣದಿಂದಾಗಿ ಮಹಿಳೆಯರ ಮೇಲೆ ದಾಳಿಗಳು, ಅತ್ಯಾಚಾರಗಳು ಕೂಡ ಹೆಚ್ಚಾಗಿ ಹೋಗುತ್ತಿದ್ದಾವೆ. ಅಷ್ಟೇ ಅಲ್ಲದೆ ಸ್ಮಾರ್ಟ್ ಫೋನ್ ಅನ್ನು ಹೇಗೆ ಬಳಸಬೇಕೆಂದು ಗೊತ್ತಾಗದೆ ಅದನ್ನು ಕೆಟ್ಟದಾಗಿ ಬಳಸಿಕೊಂಡು ತಮ್ಮ ಜೀವನವನ್ನು ಕೂಡ ನಾಶ ಮಾಡಿಕೊಳ್ಳುತ್ತಿದ್ದಾರೆ. ಈಗ ನಾನು ಹೇಳುತ್ತಿರುವ ಕಥೆಯನ್ನು ಕೇಳಿದರೆ ಒಬ್ಬ ಮಹಿಳೆಯಾದವಳು ಈ ರೀತಿ ಕೂಡ ಇರ್ತಾಳ ಅಂತೇಳಿ ಖಂಡಿತವಾಗಿಯೂ ನಿಮಗೆ ಆಶ್ಚರ್ಯವಾಗುತ್ತದೆ. ಇನ್ನು ಸ್ಟೋರಿಯನ್ನು ನೋಡೋದಾದ್ರೆ, ತಮಿಳುನಾಡಿನ ಹೊಸೂರಿನಲ್ಲಿ ಆರ್ಮುಗಂ ಸೆಲ್ವಿ ಎಂಬ ದಂಪತಿಗಳು ತಮ್ಮ 3 ಹೆಣ್ಣು ಮಕ್ಕಳು, 2 ಗಂಡು ಮಕ್ಕಳಿಗೆ ಯಾವುದೇ ಕೊರತೆ ಇಲ್ಲದಂತೆ ನೋಡಿಕೊಳ್ಳುತ್ತಿದ್ದರು. ಇನ್ನು ಅದರಲ್ಲಿ 2ನೇ ಮಗಳೇ ಶಶಿಕಲಾ. ಇನ್ನು ಮೊದಲನೇ ಮಗಳಿಗೆ ಓದು ತಲೆಗತ್ತದಿದ್ದರಿಂದ ಆಕೆಯನ್ನು ಮದುವೆ ಮಾಡಿ ಕಳಿಸಿ, ಇನ್ನು 2ನೇ ಮಗಳು ಶಶಿಕಲಾಗೆ ಟೀಚರ್ ಆಗಬೇಕೆಂಬ ಆಸೆ ಇದ್ದಿದ್ದರಿಂದ ಬೆಂಗಳೂರಲ್ಲಿ ಡಿಗ್ರಿಗೆ ಜಾಯಿನ್ ಮಾಡುತ್ತಾರೆ. ಆ ನಂತರ ಬಿಡಿ ಕೋರ್ಸ್ ಅನ್ನು ಕಂಪ್ಲೀಟ್ ಮಾಡಿ ಟೀಚರ್ ಜಾಬ್ ಗೆ ಟ್ರೈ ಮಾಡಿದಾಗ ತಾನು ಇಷ್ಟಪಟ್ಟಿದ್ದ ಗವರ್ಮೆಂಟ್ ಜಾಬ್ ಸಿಗದೆ ಹೋಗಿದ್ದರಿಂದ ಏನು ಮಾಡಬೇಕೆಂದು ಅರ್ಥವಾಗದ ಪರಿಸ್ಥಿತಿಗೆ ಬೀಳುತ್ತಾಳೆ. ಅದೇ ಸಂದರ್ಭದಲ್ಲಿ ಆಕೆ ಫ್ರೆಂಡ್ಸ್ ಗಳು ಪ್ಲೇ ಸ್ಕೂಲ್ ಗೆ ತುಂಬಾ ಡಿಮ್ಯಾಂಡ್ ಇದೆ ಎಂದು ಹೇಳಿದ್ದರಿಂದ ಶಶಿಕಲಾ ಪ್ಲೇ ಸ್ಕೂಲ್ ಅನ್ನು ಸ್ಟಾರ್ಟ್ ಮಾಡಬೇಕೆಂದು ಇದೇ ವಿಷಯವನ್ನ ತನ್ನ ತಂದೆ ತಾಯಿ ಹೇಳಿದಾಗ ಅವರು ತನ್ನ ಮಗಳ ಆಸೆಯನ್ನು ಬೇಡ ಅನ್ನಲಾರದೆ ಆಕೆ ಕೇಳಿದಷ್ಟು ದುಡ್ಡು ಇಲ್ಲದೆ ಹೋದ್ರು ಸಾಲ ಮಾಡಿ ಆಕೆಗೆ ಕೊಡುತ್ತಾರೆ. ಆ ನಂತರ ಬೆಂಗಳೂರಲ್ಲಿ ಒಂದು ಪ್ರೈಮ್ ಏರಿಯಾದಲ್ಲಿ ಸ್ಕೂಲ್ ಅನ್ನು ಓಪನ್ ಮಾಡಿದಾಗ ಮೊದಲು ಸ್ಕೂಲ್ ಗೆ ಮಕ್ಕಳ್ಯಾರು ಜಾಯಿನ್ ಆಗದೇ ಇದ್ರು ನಿಧಾನವಾಗಿ ಒಬ್ಬೊಬ್ಬರಾಗಿ ಜಾಯಿನ್ ಆಗೋದಕ್ಕೆ ಶುರುವಾಗ್ತಾರೆ. ಇನ್ನು ಶಶಿಕಲಾ ರನ್ ಮಾಡುತ್ತಿರುವ ಪ್ಲೇ ಸ್ಕೂಲ್ ಆಪೋಸಿಟ್ ನಲ್ಲಿ ಒಂದು ಜಿಮ್ ಕೂಡ ಇತ್ತು. ಆ ಜಿಮ್ ನಲ್ಲಿ ಚೆನ್ನೈಗೆ ಸೇರಿರುವ ಭಾಸ್ಕರ್ ಎಂಬ ವ್ಯಕ್ತಿ ಟ್ರೈನರ್ ಆಗಿ ಕೆಲಸ ಮಾಡುತ್ತಿದ್ದನು. ಇದು ಹೀಗಿರುವಾಗ ಶಶಿಕಲಾ ತನ್ನ ಸ್ಕೂಲ್ ಅನ್ನು ಬೇಗ ಮುಗಿಸಿಕೊಂಡು ಜಿಮ್ ಗೆ ಹೋಗಿ ಸ್ವಲ್ಪ ತೂಕವನ್ನ ಕಡಿಮೆ ಮಾಡಿಕೊಂಡು ಫಿಟ್ ಆಗಿರಬೇಕೆಂದು ಅಂದುಕೊಳ್ಳುತ್ತಾಳೆ. ಈ ರೀತಿಯಾಗಿ ಶಶಿಕಲಾ ಭಾಸ್ಕರ್ ಜಿಮ್ ಗೆ ಜಾಯಿನ್ ಆದಾಗ ಅಲ್ಲಿ ಇವರಿಬ್ಬರಿಗೆ ಒಳ್ಳೆಯ ಪರಿಚಯವಾಗುತ್ತದೆ. ಇನ್ನು ಇವರಿಬ್ಬರು ತಮಿಳುನಾಡಿಗೆ ಸೇರಿದವರಾಗಿದ್ದರಿಂದ ದಿನ ಕಳೆದಂತೆ ಅವರಿಬ್ಬರ ಮಧ್ಯೆ ಒಳ್ಳೆಯ ಪರಿಚಯವಾಗಿ ನಿಧಾನವಾಗಿ ಆತ್ಮೀಯವಾಗಿ ಇವರಿಬ್ಬರು ಪ್ರೀತಿಯಲ್ಲಿ ಬೀಳುತ್ತಾರೆ. ಅಂದಿನಿಂದ ಇವರಿಬ್ಬರು ತಮ್ಮ ಕುಟುಂಬಗಳಲ್ಲಿ ಗೊತ್ತಾಗದ ಹಾಗೆ ಬೆಂಗಳೂರಲ್ಲಿ ಲಿವಿಂಗ್ ಟುಗೆದರ್ ಆಗಿ ಇರುವುದಕ್ಕೆ ಶುರು ಮಾಡುತ್ತಾರೆ. ಇದು ಹೀಗಿರುವಾಗ ಭಾಸ್ಕರ್ ಗೆ ವೀಕೆಂಡ್ ಬಂದ್ರೆ ಸಾಕು ಡ್ರಿಂಕ್ಸ್ ಮಾಡುವ ಅಭ್ಯಾಸವಿದ್ದರಿಂದ ಅದು ನಿಧಾನವಾಗಿ ಶಶಿಕಲಾಗೂ ಕೂಡ ಅಭ್ಯಾಸವಾಗುತ್ತೆ. ಹೀಗೆ ಇವರಿಬ್ಬರು ಡ್ರಿಂಕ್ಸ್ ಮಾಡುತ್ತಾ ಮೊಬೈಲ್ ನಲ್ಲಿ ಎಕ್ಸ್ ವಿಡಿಯೋಗಳನ್ನ ನೋಡುತ್ತಾ ಅದರಲ್ಲಿ ಯಾವ ರೀತಿ ಮಾಡುತ್ತಾರೆ ಆ ರೀತಿ ನಾವು ಕೂಡ ಮಾಡಬೇಕೆಂದು ಟ್ರೈ ಮಾಡುತ್ತಿದ್ದರು. ಈ ರೀತಿಯಾಗಿ 3 ವರ್ಷಗಳ ಕಾಲ ರಿಲೇಶನ್ಶಿಪ್ ಅಲ್ಲಿ ಇದ್ದ ಇವರಿಗೆ ಒಳ್ಳೆ ಅಂಡರ್ಸ್ಟ್ಯಾಂಡ್ ಬಂದಿದ್ದರಿಂದ ಮದುವೆ ಮಾಡಿಕೊಳ್ಳಬೇಕೆಂದುಕೊಳ್ಳುತ್ತಾರೆ. ಇನ್ನು ಇದೇ ವಿಷಯವನ್ನ ತಮ್ಮ 2 ಕುಟುಂಬಗಳಿಗೆ ಹೇಳಿದಾಗ ಇವರ ಕ್ಯಾಸ್ಟ್ ಬೇರೆ ಬೇರೆ ಆಗಿದ್ದರಿಂದ ಅವರು ಒಪ್ಪಿಕೊಳ್ಳುವುದಿಲ್ಲ. ಇದರಿಂದ ಇವರು ದೊಡ್ಡವರನ್ನ ಎದುರಿಸಿ ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಂಡು ಬೆಂಗಳೂರಲ್ಲಿ ಸೆಟ್ಲ್ ಆಗುತ್ತಾರೆ. ಇನ್ನು ಮದುವೆಯಾದ ಕೆಲವು ದಿನಗಳು ಎಲ್ಲವೂ ಚೆನ್ನಾಗಿ ನಡೆದ್ರು ಭಾಸ್ಕರ್ ಗೆ ಓನ್ ಆಗಿ ಜಿಮ್ ಇಡಬೇಕೆಂದು ಆಸೆ ಇದ್ದಿದ್ದರಿಂದ ಇದೇ ವಿಷಯವನ್ನ ತನ್ನ ಹೆಂಡತಿಗೆ ಹೇಳಿ ತನ್ನ ತವರು ಮನೆಗೆ ಹೋಗಿ 10 ಲಕ್ಷ ದುಡ್ಡನ್ನು ತೆಗೆದುಕೊಂಡು ಬಾ ಎಂದು ಪ್ರೆಸರ್ ಕೊಟ್ಟಿದ್ದರಿಂದ ಅದಕ್ಕೆ ಶಶಿಕಲಾ ಮೊದಲಿಗೆ ಒಪ್ಪಿಕೊಳ್ಳದೆ ಇದ್ರು ಕೊನೆಗೆ ಆಕೆಗೆ ಬೇರೆ ದಾರಿ ಇಲ್ಲದೆ ತನ್ನ ತವರು ಮನೆಗೆ ಹೋಗಿ ದುಡ್ಡನ್ನು ಕೇಳಿದಾಗ ಅವರು ಆ ದುಡ್ಡನ್ನು ಕೊಡುವುದಕ್ಕೆ ನಿರಾಕರಿಸುವುದು ಮಾತ್ರವಲ್ಲದೆ ಆಕೆಯನ್ನು ಹೊರಗೆ ತಳ್ಳುತ್ತಾರೆ. ಆ ನಂತರ ಇದನ್ನು ಅವಮಾನವೆಂದು ಭಾವಿಸಿದ ಶಶಿಕಲಾ ತಾನು ನಡೆಸುತ್ತಿದ್ದ ಪ್ಲೇ ಸ್ಕೂಲ್ ಅನ್ನು ಮಾರಾಟ ಮಾಡಿ ತನ್ನ ಗಂಡನ ಕೈಯಲ್ಲಿ ಒಂದು ಜಿಮ್ ಅನ್ನು ಸ್ಟಾರ್ಟ್ ಮಾಡಿಸುತ್ತಾಳೆ. ಇನ್ನು ಇದು ಹೀಗಿರುವಾಗ ಇವರ ಅನನ್ಯ ಸಂಸಾರದ ನೆನಪಿಗೆ ಒಂದು ಹೆಣ್ಣು ಮಗು, ಒಂದು ಗಂಡು ಮಗು ಹುಟ್ಟಿದಾಗ ಅಂದಿನಿಂದ 2 ಕುಟುಂಬದವರು ಕೂಡ ಇವರನ್ನ ಮೀಟ್ ಮಾಡುವುದು, ಮಾತನಾಡುವುದು ಮಾಡುತ್ತಾರೆ. ಹೀಗೆ ಎಲ್ಲವೂ ಚೆನ್ನಾಗಿ ನಡೆಯುತ್ತಿರುವ ಸಮಯದಲ್ಲಿ ಭಾಸ್ಕರ್ಗೆ ಜಿಮ್ ಗೆ ಬರುವ 45 ವರ್ಷದ ಸುಷ್ಮಿತಳ ಜೊತೆ ಒಳ್ಳೆಯ ಪರಿಚಯವಾಗಿ ಆ ಪರಿಚಯ ನಿಧಾನವಾಗಿ ಆತ್ಮೀಯವಾಗಿ ಇವರಿಬ್ಬರು ಸೀಕ್ರೆಟ್ ಆಗಿ ಅಫೇರ್ ಅನ್ನ ಶುರು ಮಾಡುತ್ತಾರೆ. ಇದರಿಂದ ಭಾಸ್ಕರ್ ಶಶಿಕಲಾರನ್ನು ಅವಾಯ್ಡ್ ಮಾಡುತ್ತಾ ಯಾವಾಗಲೂ ಸುಷ್ಮಾ ಆಂಟಿ ಜೊತೆನೆ ಸಿನಿಮಾ ಪಾರ್ಕ್ ಅಂತ ಸುತ್ತಾಡುವುದನ್ನು ಗಮನಿಸಿ ಶಶಿಕಲಾಗೆ ತನ್ನ ಗಂಡನ ಮೇಲೆ ಅನುಮಾನ ಶುರುವಾಗುತ್ತದೆ. ಆಗ ಜಿಮ್ ನಲ್ಲಿ ತನಗೆ ಗೊತ್ತಿರುವ ಟ್ರೈನರ್ ಬಳಿ ವಿಚಾರಿಸಿದಾಗ ಅವನು ಭಾಸ್ಕರ್ ಸುಷ್ಮಾ ಆಂಟಿ ಜೊತೆ ಕ್ಲೋಸ್ ಆಗಿ ಇದ್ದುಕೊಂಡು ಯಾವಾಗಲೂ ಆಕೆ ಮನೆಯಲ್ಲಿ ಇರುತ್ತಾ ಜಿಮ್ಗೂ ಕೂಡ ಸರಿಯಾಗಿ ಬರುತ್ತಿಲ್ಲ ಎಂದು ಹೇಳಿದ್ದರಿಂದ ಶಶಿಕಲಾಗೆ ಆಕಾಶ ಬಂದು ತಲೆಯ ಮೇಲೆ ಬಿದ್ದಾಗೆ ಆಗುತ್ತದೆ. ಇದರಿಂದ ತನ್ನ ಗಂಡ ಮನೆಗೆ ಬಂದ ತಕ್ಷಣ ಇದೇ ವಿಷಯದ ಬಗ್ಗೆ ಅವನನ್ನು ಉಗಿದು ಉಪ್ಪಾಕಿದಾಗ ಅದಕ್ಕೆ ಭಾಸ್ಕರ್, ನಾವು ಮದುವೆಗಿಂತ ಮುಂಚೆ ಚೆನ್ನಾಗಿ ಎಂಜಾಯ್ ಮಾಡುತ್ತಾ ಹೊಸದಾಗಿ ಏನನ್ನಾದ್ರೂ ಟ್ರೈ ಮಾಡುತ್ತಿದ್ದೆವು, ಆದ್ರೆ ಯಾವಾಗ ಮಕ್ಕಳು ಹುಟ್ಟಿದರೋ
ಅಂದಿನಿಂದ ನೀನು ಸರಿಯಾಗಿ ನನಗೆ ತೃಪ್ತಿ ನೀಡುತ್ತಿಲ್ಲ, ಆದ್ದರಿಂದಲೇ ನಾನು ಸುಷ್ಮಾ ಹತ್ತಿರ ಹೋಗುತ್ತಿದ್ದೇನೆ. ನೀನು ನನಗೆ ಸರಿಯಾಗಿ ತೃಪ್ತಿ ನೀಡದೆ ಹೋದ್ರೆ ನಾನು ಬೇರೆ ಹೆಂಗಸರ ಬಳಿ ಹೋಗದೆ ಇನ್ನೇನು ಮಾಡಲಿ ಎಂದು ಕೇಳುತ್ತಾನೆ. ಆಗ ಶಶಿಕಲಾಗೆ ಏನು ಮಾತನಾಡಲಾಗದ ಪರಿಸ್ಥಿತಿ. ಇನ್ನು ತನ್ನ ಗಂಡನನ್ನು ಬಿಡಲಾಗದೆ ಅವನು ಹೇಳಿದಾಗೆ ಕೇಳುತ್ತಾ ಅವನ ಕೋರಿಕೆಗಳನ್ನು ತೀರಿಸಬೇಕೆಂದುಕೊಳ್ಳುತ್ತಾಳೆ. ಈ ರೀತಿಯಾಗಿ ಆ ದಿನ ರಾತ್ರಿ ತನ್ನ ಗಂಡ ಮನೆಗೆ ಬಂದ ತಕ್ಷಣ ಶಶಿಕಲಾ ಅವನ ಜೊತೆ ಮಾತನಾಡುತ್ತಾ, ಇನ್ನು ಮುಂದೆ ನಾನು ನೀವು ಹೇಳಿದಂತೆ ಕೇಳುತ್ತೇನೆ, ನೀವು ಸುಷ್ಮಾ ಹತ್ತಿರ ಇರುವ ಸಂಬಂಧವನ್ನ ಬಿಟ್ಟು ಬಿಡಿ ಎಂದು ರಿಕ್ವೆಸ್ಟ್ ಮಾಡಿಕೊಂಡಿದ್ದರಿಂದ ಅದಕ್ಕೆ ಭಾಸ್ಕರ್ ಕೂಡ ಒಪ್ಪಿಕೊಳ್ಳುತ್ತಾನೆ. ಹೀಗೆ ಮಾರನೇ ದಿನ ರಾತ್ರಿ ಮಕ್ಕಳು ಊಟ ಮಾಡಿ ಮಲಗಿಕೊಂಡ ನಂತರ ಗಂಡ ಹೆಂಡತಿ ಇಬ್ಬರು ಡ್ರಿಂಕ್ಸ್ ಮಾಡುತ್ತಾ ಮೊಬೈಲ್ ನಲ್ಲಿ ಎಕ್ಸ್ ವಿಡಿಯೋಗಳನ್ನು ನೋಡುತ್ತಾ ಅದೇ ರೀತಿ ಟ್ರೈ ಮಾಡೋದಕ್ಕೆ ಶುರು ಮಾಡುತ್ತಾರೆ. ಇನ್ನು ಶಶಿಕಲಾಗೆ ಆ ರೀತಿ ಮಾಡುವುದಕ್ಕೆ ಇಷ್ಟವಿಲ್ಲದೆ ಇದ್ರೂ ಆಕೆಗೆ ಬೇರೆ ದಾರಿ ಇಲ್ಲದೆ ತನ್ನ ಗಂಡನನ್ನು ಸಹಿಸಿಕೊಳ್ಳುತ್ತಾಳೆ. ಇದು ಹೀಗಿರುವಾಗ ದಿನಗಳು ಕಳೆದು ಹೋದಂತೆ ಭಾಸ್ಕರ್ ದಿನಕ್ಕೂ ತನ್ನ ಹೆಂಡತಿಯ ಬಳಿ ಹೊಸದಾಗಿ ಟ್ರೈ ಮಾಡಬೇಕೆಂದು ಅಂದುಕೊಳ್ಳುತ್ತಾನೆ. ಮತ್ತೊಂದು ಕಡೆ ಸುಷ್ಮಾ ಆಂಟಿ ತನ್ನ ಗಂಡನಿಗೆ ಡೈವರ್ಸ್ ಕೊಟ್ಟು ಭಾಸ್ಕರ್ ನನ್ನ ಮದುವೆ ಮಾಡಿಕೊಂಡು ಲೈಫ್ ಅಲ್ಲಿ ಸೆಟ್ಲ್ ಆಗಬೇಕೆಂದು ಡಿಸೈಡ್ ಆಗಿ ಇದೇ ವಿಷಯವನ್ನ ಭಾಸ್ಕರ್ ಹೇಳಿದಾಗ ಅದಕ್ಕೆ ಅವನು ಮಾತ್ರ ಏನು ಉತ್ತರ ಕೊಡಲಿಲ್ಲ. ಈ ರೀತಿಯಾಗಿ ಸುಷ್ಮಾ ಆಂಟಿ ಯಾವಾಗಲೂ ಪ್ರೆಸರ್ ಕೊಟ್ಟಿದ್ದರಿಂದ ಭಾಸ್ಕರ್ ಏನು ಮಾಡಬೇಕೆಂದು ಅರ್ಥವಾಗದ ಪರಿಸ್ಥಿತಿಗೆ ಬೀಳುತ್ತಾನೆ. ಇದು ಹೀಗಿರುವಾಗ ಯಾವಾಗಲೂ ಹೊಸದಾಗಿ ಟ್ರೈ ಮಾಡಬೇಕೆಂದುಕೊಳ್ಳುತ್ತಿರುವ ಸಂದರ್ಭದಲ್ಲಿ ಭಾಸ್ಕರ್ ಮೊಬೈಲ್ ನಲ್ಲಿ ಒಂದು ಸಾರಿ ಬ್ಯಾಂಡೇಜ್ ವಿಡಿಯೋವನ್ನ ನೋಡಿ ಇಂಪ್ರೆಸ್ ಆಗಿ ನನ್ನ ಹೆಂಡತಿಯ ಜೊತೆನೂ ಕೂಡ ಆ ರೀತಿ ಸೇರಬೇಕೆಂದು ಅಂದುಕೊಳ್ಳುತ್ತಾನೆ. ಇನ್ನು ಇದೇ ವಿಷಯವನ್ನ ಶಶಿಕಲಾಗೆ ಹೇಳಿದಾಗ ಮೊದಲಿಗೆ ಆಕೆ ಭಯ ಬಿದ್ದು ಬೇಡ ಅಂದ್ರು ಭಾಸ್ಕರ್ ಆಕೆಯನ್ನು ಬೇಡಿಕೊಂಡಿದ್ದರಿಂದ ಶಶಿಕಲಾಗೆ ಏನು ಹೇಳಬೇಕೆಂದು ಅರ್ಥವಾಗದೆ ಒಪ್ಪಿಕೊಳ್ಳುತ್ತಾಳೆ. ಈ ರೀತಿಯಾಗಿ ಮಕ್ಕಳು ಮಲಗಿದ ನಂತರ ಇವರಿಬ್ಬರು ಡ್ರಿಂಕ್ಸ್ ಮಾಡಿ ತಮ್ಮ ರೂಮ್ಗೆ ಹೋಗಿ ಮೈ ಮೇಲೆ ಒಂದು ಚೂರು ಬಟ್ಟೆ ಇಲ್ಲದ ಹಾಗೆ ಭಾಸ್ಕರ್ ತಾನು ತಂದಿದ್ದ ಹಗ್ಗವನ್ನು ಶಶಿಕಲಳ ಕೈ ಕಾಲಿಗೆ ಕಟ್ಟಿ ಮಂಚಕ್ಕೆ ಕಟ್ಟಿ ಏಕಾಂತವಾಗಿ ಕಳೆಯುತ್ತಾನೆ. ಕೊನೆಗೆ ಆಕೆ ಗಂಟಲನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಕ್ರೋಧಿತನಾಗುತ್ತಾನೆ. ಇನ್ನೊಂದು ಕಡೆ ಶಶಿಕಲಾ ಕಿರುಚಲಾಗದೆ ತನ್ನ ಗಂಡನಿಗೆ ಹೇಳಲಾಗದೆ ಒಂದು ಸ್ಟೇಜ್ ವರೆಗೂ ಮೂಗಲ್ಲಿ ರಕ್ತ ಬಂದು ಜ್ಞಾನ ತಪ್ಪಿ ಬಿದ್ದು ಹೋಗುತ್ತಾಳೆ. ಅದಾದ ಸ್ವಲ್ಪ ಸಮಯದ ನಂತರ ಭಾಸ್ಕರ್ ಸುಷ್ಮಿತಳ ಮೂಗಲ್ಲಿ ರಕ್ತ ಬರುವುದನ್ನು ನೋಡಿ ಭಯ ಬಿದ್ದು ಇಮಿಡಿಯೇಟ್ ಆಗಿ ಶಶಿಕಲಾಳನ್ನು ಹಾಸ್ಪಿಟಲ್ ಗೆ ಕರೆದುಕೊಂಡು ಹೋದಾಗ ಅಷ್ಟೊತ್ತಿಗಾಗಲೇ ಶಶಿಕಲಾ ಸತ್ತು ಹೋಗಿದ್ದಾಳೆ ಎಂದು ಡಾಕ್ಟರ್ಸ್ ಹೇಳುತ್ತಾರೆ. ಇನ್ನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಗಂಟಲು ಹಿಡಿದುಕೊಂಡಿದ್ದರಿಂದಲೇ ಉಸಿರುಗಟ್ಟಿ ಸತ್ತು ಹೋಗಿದ್ದಾಳೆ ಎಂದು ಬಂದಿದ್ದರಿಂದ ಶಶಿಕಲಾಳ ತಂದೆ ತಾಯಿಗಳು ಭಾಸ್ಕರ್ಗೆ ಇನ್ನೊಬ್ಬ ಮಹಿಳೆಯ ಜೊತೆ ಇರುವ ಅಕ್ರಮ ಸಂಬಂಧದಿಂದಲೇ ತನ್ನ ಮಗಳಿಗೆ ಈ ರೀತಿ ಮಾಡಿದ್ದಾನೆ ಎಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದರಿಂದ ಈ ನ್ಯೂಸ್ ಈಗ ಎಲ್ಲ ಕಡೆ ವೈರಲ್ ಆಗುತ್ತಿದೆ. ಆಗ ಪೊಲೀಸರು ಭಾಸ್ಕರ್ ಅನ್ನ ಕಸ್ಟಡಿಗೆ ತೆಗೆದುಕೊಂಡು ಎನ್ಕ್ವೈರಿ ಮಾಡಿದಾಗ ನಾವಿಬ್ಬರು ಡ್ರಿಂಕ್ಸ್ ಮಾಡಿ ಬ್ಯಾಂಡೇಜ್ ಪದ್ಧತಿಯಲ್ಲಿ ಮಾಡುತ್ತಿರುವಾಗ ನಡೆಯಿತು, ನಾನು ಬೇಕು ಅಂತಲೇ ಈ ರೀತಿ ಮಾಡಿಲ್ಲ ಎಂದು ಹೇಳಿದಾಗ ಇದನ್ನು ಕೇಳಿದ ಪೊಲೀಸರು ಭಾಸ್ಕರ್ ಮೇಲೆ ಕೇಸನ್ನ ಫೈಲ್ ಮಾಡಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡುತ್ತಾರೆ. 2025 ಮೇ 7ರಂದು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡುತ್ತಾರೆ. ಆಗ ಕೋರ್ಟ್ ಭಾಸ್ಕರ್ಗೆ ರಿಮಾಂಡ್ ವಿಧಿಸುತ್ತದೆ. ಆ ನಂತರ ಈ ಕೇಸನ್ನು ತೀವ್ರವಾಗಿ ಇನ್ವೆಸ್ಟಿಗೇಷನ್ ಮಾಡಿದ ಪೊಲೀಸರು ಭಾಸ್ಕರ್ ಈ ಹತ್ಯವನ್ನು ಬೇಕು ಅಂತಲೇ ಮಾಡಿದ್ದಾನ ಅಥವಾ ಅಚಾತುರ್ಯವಾಗಿ ನಡೆದಿರುವ ಇನ್ಸಿಡೆಂಟ್ ಎಂಬುದರ ಅಡಿಯಲ್ಲಿ ತನಿಖೆ ಮಾಡುತ್ತಿದ್ದಾರೆ. ಇನ್ನು ಶಶಿಕಲಾಳ 4 ವರ್ಷದ ಹೆಣ್ಣು ಮಗಳು 2 ವರ್ಷದ ಗಂಡು ಮಗುವಿನ ಜವಾಬ್ದಾರಿಯನ್ನ ಶಶಿಕಲಾಳ ತಂದೆ ತಾಯಿಗಳೇ ತೆಗೆದುಕೊಂಡು ಅವರನ್ನ ಬೆಳೆಸುತ್ತಿದ್ದಾರೆ. ಫ್ರೆಂಡ್ಸ್, ಅಸಲಿಗೆ ಈ ಇನ್ಸಿಡೆಂಟ್ ನಲ್ಲಿ ತಪ್ಪು ಯಾರದು ಎಂದು ನೀವು ಅಂದುಕೊಳ್ಳುತ್ತಿದ್ದೀರೋ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.